ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆಯ ಅಂಜಲ ವಿದ್ಯಾನಿಕೇತನ ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಹಾರ ಮೇಳಕ್ಕೆ ಚಾಲನೆ ನೀಡಲಾಯಿತು. ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ತೊರೆನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ವಯೋನಿವೃತ್ತಿ ಪಡೆದ ಹಿನ್ನೆಲೆಯಲ್ಲಿ ಹೃದಯ ಸೃಷ್ಟಿ ಬೀಳ್ಕೊಡಲಾಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ತೊರೆನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಪಡೆದ ಕಾಮಾಕ್ಷಿ ಅವರನ್ನ ಹೃದಯ ಸ್ಪರ್ಶಿ ಬೀಳ್ಕೊಡಲಾಯಿತು. ಕುಶಾಲನಗರ ತಾಲೂಕು ತೊರೆನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ 6 ವರ್ಷಗಳಿಂದ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಪಡೆದ ಕಾಮಾಕ್ಷಿ ಗಂಗಾಧರ್ ಅವರನ್ನ ಹೆಬ್ಬಾಲೆ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಿಕ್ಷಕ ವರ್ಗದವರು ಸೇರಿ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಬೀಳ್ಕೊಡಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನ ಹೆಬ್ಬಾಲೆ ಶಾಲೆಯ ಮುಖ್ಯ ಶಿಕ್ಷಕರಾದ ಎಚ್ ವೆಂಕಟೇಶ್ ವಹಿಸಿದ್ದರು. ಮೊದಲಿಗೆ ದೈಹಿಕ ಶಿಕ್ಷಣ ಶಿಕ್ಷಕಿ ವಂಜಮ್ಮನವರು ಪ್ರಾರ್ಥನೆ ಮಾಡಿದರು. ಸಂಪನ್ಮೂಲ ವ್ಯಕ್ತಿ ಆದರ್ಶ್ ಸರ್ವರನ್ನ ಸ್ವಾಗತಿಸಿದರು. ಹಳೆಕೋಟೆ ಶಾಲೆಯ ರಮೇಶ್ ಅವರು ಕಾರ್ಯಕ್ರಮ ನಿರೂಪಿಸಿದರು. ವೇದಿಕೆಯಲ್ಲಿ ತೊರೆನೂರು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸತ್ಯನಾರಾಯಣ್, ಹೆಬ್ಬಾಲೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಬಸವರಾಜ್ ಶೆಟ್ಟಿ, ಕಣಿವೆ ಶಾಲೆಯ ಮುಖ್ಯ ಶಿಕ್ಷಕಿ ಕಸ್ತೂರಿ ಹಾಗೂ ವಿವಿಧ ಶಾಲೆಗಳ ಮುಖ್ಯ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶ್ರೀಮತಿ ಕಾಮಾಕ್ಷಿ ಗಂಗಾಧರ್ ಅವರು ಕೊಡಗು ಜಿಲ್ಲೆಯ ಪಾಲೆಬೆಟ್ಟ, ಕುಶಾಲನಗರ ಮತ್ತು ಕಣಿವೆ ಶಾಲೆಯಲ್ಲಿ ಒಟ್ಟು 34 ವರ್ಷಗಳ ಸೇವೆಗೆ ಭಾಜನರಾಗಿದ್ದಾರೆ. ಕುರುಂಜಿ ಪೊನ್ನಪ್ಪ ಮತ್ತು ಶಾರದಾ ದಂಪತಿಗಳ ಪ್ರಥಮ ಪುತ್ರಿಯಾಗಿರುವ ಇವರು ಪದೋನ್ನತಿ ಹೊಂದಿ ತೊರೆನೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಹನಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡಿಗೆಯ ಅಂಜಲಾ ವಿದ್ಯಾನಿಕೇತನ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಡಗು ಜಿಲ್ಲಾ ಪಂಚಾಯಿತಿ, ಶಾಲಾ ಶಿಕ್ಷಣ ಇಲಾಖೆ, ಸೋಮವಾರಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಸಮಗ್ರ ಶಿಕ್ಷಣ ಕರ್ನಾಟಕ ಕೇಂದ್ರ ಸಂಪನ್ಮೂಲ ಕೇಂದ್ರದ ವತಿಯಿಂದ ಕೂಡಿಗೆಯ ಅಂಜಲಾ ವಿದ್ಯಾನಿಕೇತನ ಶಾಲೆಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ ಸೋಮವಾರಪೇಟೆ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಸಾಂಸ್ಕೃತಿಕ ಸ್ಪರ್ಧೆ ಹಾಗೂ ಕಲೋತ್ಸವ ಗಮನ ಸೆಳೆಯಿತು. ಸ್ಪರ್ಧೆಯಲ್ಲಿ ಮಕ್ಕಳು ಪ್ರದರ್ಶಿಸಿದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರೇಕ್ಷಕರ ಗಮನ ಸೆಳೆಯಿತು. ವಿದ್ಯಾರ್ಥಿಗಳು ತಮ್ಮ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸುವ ಮೂಲಕ ಪ್ರೇಕ್ಷಕರ ಗಮನ ಸೆಳೆದರು. ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು ಉದ್ಘಾಟಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಭಾಗ್ಯಮ್ಮ ಮಾತನಾಡಿ, ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಕಾರಂಜಿ ಸ್ಪರ್ಧೆಯು ಒಂದು ವಿನೂತನ ಕಾರ್ಯಕ್ರಮವಾಗಿದ್ದು ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಉತ್ತಮ ವೇದಿಕೆಯನ್ನು ಒದಗಿಸುತ್ತದೆ. ಮಕ್ಕಳ ಇಂತಹ ಕಲಾ ಪ್ರತಿಭಾ ಸ್ಪರ್ಧೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದರು. ವಿದ್ಯಾರ್ಥಿಗಳು ಇಂತಹ ಉತ್ತಮ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಪ್ರತಿಭೆಯನ್ನು ಅಭಿವ್ಯಕ್ತಗೊಳಿಸುವ ಮೂಲಕ ಉತ್ತಮ ಕಲಾ ಪ್ರತಿಭೆಯನ್ನು ಬೆಳೆಸಿಕೊಳ್ಳಬೇಕು ಎಂದರು. ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪಪ್ರಾಂಶುಪಾಲರಾದ ಕೆಎನ್ ಶಿವಕುಮಾರ್ ಮಾತನಾಡಿ, ಮಕ್ಕಳಲ್ಲಿ ಹುದುಗಿರುವ ಸೂಕ್ತ ಪ್ರತಿಭೆ ಬೆಳಕಿಗೆ ತರುವ ಪ್ರಯತ್ನಗಳಿಗೆ ಪ್ರತಿಭಾ ಕಾರಂಜಿ ಅತ್ಯುತ್ತಮ ವೇದಿಕೆಯಾಗಿದೆ. ಪ್ರತಿಭಾ ಕಾರಂಜಿ ಮೂಲಕ ಮಕ್ಕಳು ಉತ್ತಮ ಶಿಕ್ಷಣ ಹಾಗೂ ಪ್ರತಿಭೆಯೊಂದಿಗೆ ಉತ್ತಮ ನಾಗರಿಕರಾಗಿ ಹೊರಹೊಮ್ಮಲು ಅವಕಾಶವಾಗಿದೆ ಎಂದರು. ಜಿಲ್ಲಾ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದ ಸಿಟಿ ಸೋಮಶೇಖರ್ ಮಾತನಾಡಿದರು. ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಅನಿತಾ ಡಯಸ್ ಅಧ್ಯಕ್ಷತೆ ವಹಿಸಿದ್ದರು. ಬಿಆರ್ಸಿ ಎಂವಿ ಮಂಜೇಶ್, ಕೂಡಿಗೆ ಡಯಟ್ನ ಉಪನ್ಯಾಸಕರಾದ ಎಂ ಕೃಷ್ಣಪ್ಪ, ಜಿಲ್ಲಾ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ದಯಾನಂದ ಪ್ರಕಾಶ್, ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಕುಶಾಲನಗರ ತಾಲೂಕು ಸ್ಥಳೀಯ ಸಂಸ್ಥೆಯ ಉಪಾಧ್ಯಕ್ಷರಾದ ಕೆಪಿ ರಾಜು, ಸ್ಪರ್ಧಾ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಬಿಆರ್ಪಿ ಎಸ್ಎಸ್ ಶಿವಕುಮಾರ್, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಜಿಪಿ ಕವಿತಾ, ನಿರ್ದೇಶಕಿ ಎಚ್ಎಸ್ ಉಮಾದೇವಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ನಿರ್ದೇಶಕರಾದ ಯಶವಂತ್, ಕೆಎಸ್ ಶಿವಕುಮಾರ್, ಜಿಲ್ಲಾ ಪ್ರಾಥಮಿಕ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಪಿ ಕರುಂಬಯ್ಯ, ಸಿಆರ್ಪಿ ಕೆ ಶಾಂತಕುಮಾರ್, ತಾಲೂಕಿನ ಸಿಆರ್ಪಿಗಳು, ಮಾರ್ಗದರ್ಶಿ ಶಿಕ್ಷಕರು, ಶಾಲಾ ಶಿಕ್ಷಕರು, ಪೋಷಕರು ಇತರರು ಇದ್ದರು. ಛದ್ಮವೇಷ ಸ್ಪರ್ಧೆಯಲ್ಲಿ ಮಕ್ಕಳು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ವಿವಿಧ ನಮೂನೆಯ ವೇಷಧಾರಿಗಳಾಗಿ ಗಮನ ಸೆಳೆದರು.
ನನ್ನ ಶಕ್ತಿ ನೀನೇ, ನನ್ನ ಮುಕ್ತಿ ನೀನೇ, ನನ್ನ ಭರವಸೆ ಬೆಳಕು ನೀನೇ, ಭುವಿ ಜ್ಯೋತಿ ನೀನೇ ದೇವಾ, ನನ್ನ ಸ್ಫೂರ್ತಿ ನೀನೇ ದೇವಾ, ಮನದಾಳದ ಮಾತೆಲ್ಲವೂ ನಿನ್ನ ಸ್ನೇಹಕ್ಕೆ ಋಣಿಯಾಗಲಿ, ಮನದಾಳದ ಮಾತೆಲ್ಲವೂ. ಸಿಆರ್ಪಿಗಳಾಗಿರುವಂತಹ ಶ್ಯಾಮ್ಕುಮಾರ್ ಅವರು ಹಾಗೂ ಎಲ್ಲ ಸಿಆರ್ಪಿ ಬಿಆರ್ಪಿ ಸನ್ಮಿತ್ರರು ಸುಮಾರು 1 ವಾರದಿಂದ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡು ತಮ್ಮ ಮನೆ ಕೆಲಸ ಅಂತ ಅಂದ್ಕೊಂಡು ಅವರು ಅಚ್ಚುಕಟ್ಟಾಗಿ ಕೆಲಸವನ್ನ ನಿರ್ವಹಿಸಿರುವಂತದ್ದು ಈ ಒಂದು ವೇದಿಕೆ ಮೂಲಕ ತೋರ್ಪಡಿಸಿದ್ದಾರೆ ಅಂತ ನಾನಾದರೂ ಭಾವಿಸ್ಕೊಳ್ತೇನೆ. ವಿದ್ಯಾರ್ಥಿಗಳಿಗೆ ಅಡಗಿರುವಂತಹ ಒಂದು ಪ್ರತಿಭೆ ಇಲ್ಲ. ಈಗಾಗಲೇ ಸ್ವಾಗತದಲ್ಲಿ ನಾವು ಗಮನಿಸಿದ್ವಿ, ಮಕ್ಕಳುಗಳಲ್ಲಿ ಯಾವ ರೀತಿ ಒಂದು ಪ್ರತಿಭೆಗಳಿರುತ್ತೆ ಅವರಿಗೆ ನಾವು ವೇದಿಕೆಯನ್ನ ಸೃಷ್ಟಿ ಮಾಡಿ ಕೊಟ್ಟಾಗ ಅದು ಒಂದು ಅನಾವರಣವಾಗಿ ಯಾವುದೇ ಭಯ ಇಲ್ಲದೇನೆ ಮಕ್ಕಳಿಗೆ ತಮ್ಮ ಪ್ರತಿ ರೂಪವಾಗಿ ಕೆಲಸವನ್ನ ಮಾಡೋದ್ರ ಮೂಲಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರ ಮೂಲಕ ಅನಾವರಣ ಆಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ ಅಂತ ನಾನು ಅದನ್ನು ಅಂದ್ಕೊಳ್ತೇನೆ. ಹಾಗೂ ಈ ಒಂದು ವೇದಿಕೆ ಸುತ್ತಮುತ್ತ ನಾವು ಗಮನಿಸಿದಾಗ ವೇಷಭೂಷಣ ಸ್ಪರ್ಧೆಯಲ್ಲಿ ಮಕ್ಕಳುಗಳು ತಯಾರಾಗಿರುವಂತದ್ದು, ಮತ್ತೆ ಇಲ್ಲಿ ವಿವಿಧ ಚಟುವಟಿಕೆಗಳಿಗೆ ಮಕ್ಕಳುಗಳ ಸಿದ್ಧತೆಯನ್ನ ಮಾಡಿಕೊಂಡು ಬಂದಿರುವಂತದ್ದು, ಅದರ ಹಿಂದೆ ಇರುವಂತಹ ಶಿಕ್ಷಕರ ಒಂದು ಪ್ರಯತ್ನ, ಅವರು ನಾವಿನ್ಯಯುತವಾಗಿ ಏನೆಲ್ಲ ನಮ್ಮ ಮಕ್ಕಳುಗಳಿಗೆ ನಾವು ತಯಾರು ಮಾಡಬಹುದು ಅನ್ನುವಂಥ ಒಂದು ಚಿಂತನೆಯಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ ಅವರು ತಮ್ಮನ್ನ ತಾವು ತಮ್ಮ ಮಕ್ಕಳುಗಳ ಮೂಲಕ ಪ್ರತಿಭೆಗಳ ಮೂಲಕ ಈ ಒಂದು ವೇದಿಕೆಗಳಲ್ಲಿ ಅವರು ತಯಾರು ಮಾಡುವಂಥದ್ದನ್ನ ನಾವು ಶಿಕ್ಷಕರಲ್ಲಿ ನಾವು ಸ್ಮರಿಸ್ಕೋಬೇಕಾಗುತ್ತೆ. ಅವರಲ್ಲಿರುವಂತಹ ನಾವೀನ್ಯಯುತವಾದಂತಹ ಒಂದು ಆಲೋಚನೆಗಳನ್ನ ನಾವು ಸ್ಮರಿಸ್ಕೋಬೇಕಾಗುತ್ತೆ. ಇಲ್ಲಿ ನಾವು ಪ್ರತಿಭಾ ಕಾರಂಜಿಗಳಲ್ಲಿ ಮಾತ್ರ ಅಲ್ಲ, ಪ್ರತಿ ವಾರಕ್ಕೊಮ್ಮೆ ನಾವು ಶಾಲೆಗಳಲ್ಲಿ ಆಯೋಜನೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಧಿಯನ್ನ ನಾವು ಈಗಾಗಲೇ ನಿಗದಿಪಡಿಸ್ಕೊಂಡಿದ್ದೀವಿ. ಸಹಪಠ್ಯ ಚಟುವಟಿಕೆಗಳಿಗೆ ಅವಕಾಶವನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿಯ ಒಂದು ವೇದಿಕೆಗಳಲ್ಲಿ ಮಕ್ಕಳನ್ನ ಎಲ್ಲಾ ಮಕ್ಕಳು ಕೂಡ ಭಾಗವಹಿಸುವಂತ ಒಂದು ನಿಟ್ಟಿನಲ್ಲಿ ಎಲ್ಲಾ ಶಿಕ್ಷಕರು ಕೂಡ ಕೆಲಸವನ್ನ ಮಾಡ್ತಾ ಇರುವಂತದ್ದನ್ನ ನಾನು ಗಮನಿಸಿದ್ದೀನಿ. ಕೇವಲ ಸಹಪಠ್ಯ ಚಟುವಟಿಕೆ ಪ್ರತಿಭಾ ಕಾರಂಜಿ ಮಾತ್ರ ಅಲ್ಲ, ನಮ್ಮ ತಾಲೂಕು ನಮ್ಮ ಜಿಲ್ಲೆ ಫಲಿತಾಂಶದಲ್ಲಾಗಿರ್ಬೋದು, ಮತ್ತೆ ಆಟೋಟಗಳಾಗಿರ್ಬೋದು, ನ್ಯಾಷನಲ್ ಲೆವೆಲ್ಗೆ ಹೋಗಿರುವಂತಹ ಕ್ರೀಡಾಪಟುಗಳಾಗಿರ್ಬೋದು, ಅಥವಾ ಸಹಪಠ್ಯ ಚಟುವಟಿಕೆಗಳಲ್ಲಿ ನಮ್ಮ ಶಿಕ್ಷಕರು ಜಿಲ್ಲಾ ಹಂತವನ್ನ ನೀವೆಲ್ಲರೂ ಕೂಡ ಉತ್ತಮ ತೀರ್ಪನ್ನು ಕೊಡಬೇಕೆಂಬುದಾಗಿ ನಾನು ಮೊಟ್ಟ ಮೊದಲ ಬಾರಿಗೆ ನಿಮ್ಮೆಲ್ಲರೂ ಕೂಡ ಕೇಳ್ಕೊಳ್ತೇನೆ. ಏನಾಗಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಉತ್ತಮ ರೀತಿ ನಾವೆಲ್ಲ ಕೂಡ ಟಿವಿಯಲ್ಲೂ ಕೂಡ ನೋಡ್ತೇವೆ, ಟಿವಿಯಲ್ಲೂ ಕೂಡ ನಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡ್ತೇವೆ, ಮಕ್ಕಳು ಕೂಡ ನೋಡ್ತಾ ಇರ್ತಾರೆ. ಆ ಸಂದರ್ಭ ಮಕ್ಕಳಿಗೆ ಎಲ್ಲ ವೇದಿಕೆಯಲ್ಲೂ ಕೂಡ ಸಿಗಲ್ಲ. ಆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ಪ್ರತಿಭಾ ಕಾರ್ಯ ಇದೆಯಲ್ಲ, ಇದು ಮಕ್ಕಳ ಸೂಕ್ತವಾದಂತಹ ಪ್ರತಿಭೆಯನ್ನ ಹೊರಮೂಡಿಕೆ ಒಂದು ಸದಾವಕಾಶ. ಆ ನಿಟ್ಟಿನಲ್ಲಿ ಆ ಮಕ್ಕಳ ಏನು ಪ್ರತಿಭೆ, ಕೆಲವು ಎಲೆ ಮನೆ ಕಾಯಿ ಕೊಡ್ತಾರೆ, ಅವರ ಪ್ರತಿಭೆ ಗೊತ್ತಿರೋದಿಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ 2001-2002 ಪ್ರಾರಂಭ ಮಾಡಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಮತ್ತು ತಾಲೂಕು ಫಸ್ಟ್ ನಾವು ನಮ್ಮ ತಾಲೂಕದಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸುವ ಆಯ್ಕೆ ಮಾಡ್ತೀವಿ. ಹಾಗೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಕೊನೆಗೆ ರಾಜ್ಯ ಮಟ್ಟದಲ್ಲೂ ಕೂಡ ಇದರ ಆಯ್ಕೆ ಆಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಉತ್ತಮವಾದಂತಹ ಪ್ರದರ್ಶನ ನೀಡಿ ನಿಮ್ಮ ಶಾಲೆಗೆ ಹಾಗೆ ತಾಲೂಕಿಗೆ ನೀವು ಕೀರ್ತಿಯನ್ನು ತರಬೇಕು, ನಮ್ಮ ಜಿಲ್ಲೆಗೆ ಕೀರ್ತಿಯನ್ನು ತರಬೇಕು ಎಂಬುದಾಗಿ ಹೇಳ್ತಾ ಈ ಸಂದರ್ಭದಲ್ಲಿ ನೀವು 2 ಮಾತುಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂತ ಎಲ್ಲ ಕೆಟ್ಟ ಗುಣಗಳು ಕಲಿತಾ ಅದಂತ ಬರ್ತವೆ. ಈ ಮನುಷ್ಯ ತನ್ನ ಕಣ್ತನವನ್ನು ಬಿಟ್ಟು ದೇವತ್ವವನ್ನು ಪಡ್ಕೊಳ್ಳೋ ಹಂತ ಮುಟ್ಟಬೇಕು ಅಂತ ಹೇಳಿದ್ರೆ ಅವನು ಯಾವ್ದಾದ್ರು ಒಂದು ಕಲೆ ಇರಬೇಕು. ಈ ಕಲೆ ಇರುವಂತಹ ಮನುಷ್ಯನಿಗೂ ಒಬ್ಬ ಸಾಮಾನ್ಯ ಮನುಷ್ಯನನ್ನು ನೀವು ಗಮನಿಸಿ, ಕಲೆಯ ಹುಚ್ಚಿರುವ ಮತ್ತೆ ಕಲೆಯ ಸಂಸ್ಕಾರ ಇರುವಂತಹ ಮನುಷ್ಯ ಅವನ ನಡೆ ನುಡಿ ಆಚಾರ ವಿಚಾರಗಳೇ ಬೇರೆ ರೀತಿ ಇರುತ್ತೆ. ಅದನ್ನು ಯಾವುದೇ ಕಲೆಯ ಸಂಸ್ಕಾರ ಇದ್ದ ವ್ಯಕ್ತಿಯ ನಡತೆನೆ ನಡವಳಿಕೆನೆ ಬೇರೆ ರೀತಿ ಇರುತ್ತೆ. ನೀವು ತಾವು ಕೂಡ ಗಮನಿಸಿರ್ತೀವಿ, ಅದು ಸಂಸ್ಕಾರ. ಈ ಕಲೆ ಅನ್ನೋದು ದೊಡ್ಡ ಸಾಗರ, ಎಲ್ಲರನ್ನೂ ಕಲಿಯುತ್ತೆ. ಆಯ್ಕೆ ಮಾಡ್ಕೊಳ್ಳೋದು ಮಾತ್ರ ಕೆಲವರನ್ನ. ಲಕ್ಷಾಂತರ ಜನ ನಟರಿದ್ದಾರೆ, ಒಬ್ಬನೇ ರಾಜ್ಕುಮಾರ್. ಲಕ್ಷಾಂತರ ಜನ ಗಾಯಕರಿದ್ದಾರೆ, ಕೆಲವು ಟಿ.ಬಿ. ಶ್ರೀನಿವಾಸ, ಎಸ್.ಪಿ. ಬಾಲಸುಬ್ರಹ್ಮಣ್ಯ.
ಕೋಟ್ಯಾಂತರ ಜನ ಗಾಯಕಿಯರಿದ್ದಾರೆ ಪ್ರಪಂಚದಲ್ಲಿ, ಜಾನಕಿ ಒಬ್ಬರೇ. ಹಾಗೆ ಕಲಾದೇವತೆಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ವಿಶೇಷವಾದಂತಹ ಪುಣ್ಯ ಸಂಸ್ಕಾರ ಎಲ್ಲವೂ ಬೇಕು. ಮನುಷ್ಯನ ಕಂಠನವನ್ನು ಬಿಟ್ಟು ಆತ ದೇವತ್ವವನ್ನು ಇರೋದಕ್ಕೆ ಕಲೆ ಒಂದು ದಾರಿ ಅಂತ ಈಗಾಗಲೇ ಹೇಳಿದೆ. ಎರಡು ನಿದರ್ಶನ ಹೇಳಿ ನಮ್ಮ ಮಾತು ಮುಗಿಸ್ಬಿಡ್ತೀವಿ. ಕಾರಂಜಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಸುಮಾರು 22 ವಸಂತಗಳು ಕಳೆದಾಗಿಯೂ ಕೂಡ ಯಾವಾಗಲೂ ಕೂಡ ಚೈತನ್ಯದ ಚಿಹ್ನೆಗಳನ್ನ ನಮ್ಮ ಪ್ರತಿಭಾ ಕಾರಂಜಿ ಹೊಂದಿರುತ್ತೆ. ಈ ನಿಟ್ಟಿನಲ್ಲಿ ಇದರ ಮಹತ್ವ ವರ್ಷದಿಂದ ವರ್ಷಕ್ಕೆ ಅತಿ ಹೆಚ್ಚಿನದಾಗಿ ವೃದ್ಧಿಯಾಗ್ತಾ ಬಂದಿರುವಂಥದ್ದು ಸಂತಸ. ಇಲ್ಲಿ ವಿದ್ಯಾರ್ಥಿಗಳ ಪಠ್ಯ, ಸಹಪಠ್ಯ, ಕೌಶಲ್ಯ ಇವೆಲ್ಲರ ಒಂದು ಒಗ್ಗೂಡಿಸುವಂತಹ ಸಮೃದ್ಧಿತನವನ್ನ ಈ ನಮ್ಮ ಪ್ರತಿಭಾ ಕಾರಂಜಿ ಹೊಂದಿದೆ. ಈಗಾಗಲೇ 15 ವರ್ಷಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳು ತಾಲೂಕು ಹಂತದ ಈ ಸ್ಪರ್ಧೆಗೆ ನೀವೆಲ್ಲ ಕೂಡ ಇಲ್ಲಿ ಹಾಜರಾಗಿರುತ್ತೀರಿ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಶುಭಚಿನ್ನ ಸೋಮಪೇಟೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಮತಿ ಭಾಗ್ಯ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಹಾರ ಮೇಳಕ್ಕೆ ಪ್ರಾಂಶುಪಾಲರಾದ ಡಾಕ್ಟರ್ ಕೆಆರ್ ದಿನೇಶ್ ಚಾಲನೆ ನೀಡಿದರು. ಪುಸ್ತಕ, ಪೆನ್ನು, ಲ್ಯಾಪ್ಟಾಪ್, ಮೊಬೈಲ್ ಫೋನ್ ಅನ್ನ ಪಕ್ಕಕ್ಕಿಟ್ಟು ಆಹಾರ ಮೇಳದಲ್ಲಿ ಭಾಗವಹಿಸಿ ವಿವಿಧ ಕೌಂಟರ್ಗಳನ್ನು ತೆರೆದು ತರಕಾರಿಗಳು, ಹಣ್ಣು ಹಂಪಲುಗಳು ಹಾಗೂ ಸೊಪ್ಪು ಪಲ್ಯಗಳನ್ನು ಕತ್ತರಿಸಿ ಪೈಪೋಟಿ ಮೇಲೆ ವ್ಯಾಪಾರ ಮಾಡಿ ಸೈ ಎನಿಸಿಕೊಂಡು ಶಿಕ್ಷಣದ ಜೊತೆಗೆ ಲೋಕಜ್ಞಾನವೂ ಅಗತ್ಯ ಎಂದು ಸಾಧಿಸಿ ತೋರಿಸಿದ ಎಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಡಗರ ಸಂಭ್ರಮ ಹಾಗೂ ಉತ್ಸಾಹದಿಂದ ನಡೆದ ಆಹಾರ ಮೇಳಕ್ಕೆ ಪ್ರಾಂಶುಪಾಲರಾದ ಡಾಕ್ಟರ್ ಕೆಆರ್ ದಿನೇಶ್ ಚಾಲನೆ ನೀಡಿದರು. ವಿದ್ಯಾರ್ಥಿಗಳು ತಾಂತ್ರಿಕ ಶಿಕ್ಷಣದ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಲೋಕಜ್ಞಾನದ ಬಗ್ಗೆ ಅರಿವಿನ ಜಾಗೃತಿಯನ್ನು ಪಡೆದುಕೊಳ್ಳಲು ಆಹಾರ ಮೇಳವು ಪರಿಣಾಮಕಾರಿಯಾಗಿದ್ದು ವರದಾನವಾಗಿದೆ. ಆಹಾರ ಪದ್ಧತಿಯು ನಮ್ಮ ಜೀವನದ ಕ್ರಮವಾಗಿರುವುದರಿಂದ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಆಹಾರ ಕ್ರಮವನ್ನು ಅರಿತು ಸಮಗ್ರವಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಾಧನೆ ಮಾಡಬೇಕೆಂದು ತಿಳಿಸಿದರು. ಆಹಾರ ಮೇಳದ ಸಂಚಾಲಕ ಅಧ್ಯಾಪಕರಾದ ಮಹೇಶ್ ಮಾತನಾಡಿ, ವಿದ್ಯಾರ್ಥಿಗಳು ನಮ್ಮ ದೇಸಿ ನೆಲದ ಆಹಾರ ಪದಾರ್ಥಗಳನ್ನು ತಯಾರಿಸುವ ಜೊತೆಗೆ ಉತ್ತರ ಕರ್ನಾಟಕದ ರೊಟ್ಟಿ, ಕಾಯಿ ಪಲ್ಯಗಳು, ಬಜ್ಜಿ ಸೇರಿದಂತೆ ವಿವಿಧ ಬಗೆಯ ತಿನಿಸುಗಳನ್ನು ತಯಾರಿಸಿ ಮಾರಾಟ ಮಾಡಿ ಭರ್ಜರಿಯಾಗಿ ವ್ಯಾಪಾರ ಮಾಡಿ ಆಹಾರ ಮೇಳದಲ್ಲಿಯೂ ಸೈ ಎನಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಆಹಾರ ಮೇಳದಲ್ಲಿ ವಿವಿಧ ವಿಭಾಗಗಳ ಮುಖ್ಯಸ್ಥರುಗಳಾದ ಡಾಕ್ಟರ್ ಬಿಎಂ ರುದ್ರೇಶ್, ಡಾಕ್ಟರ್ ನಾಗಪ್ಪ ಭಜಂತ್ರಿ, ಡಾಕ್ಟರ್ ಪ್ರಶಾಂತ್, ಪ್ರೊಫೆಸರ್ ನಂದೀಶ್, ಪತ್ರಕರ್ತರು, ವಿದ್ಯಾರ್ಥಿಗಳ ಪೋಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ನಮ್ಮ ಸಂಸ್ಥೆಯಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಆಹಾರ ಮೇಳ, ಫುಡ್ ಫೆಸ್ಟಿವಲ್. ಒಂದು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ, ವಿಶೇಷವಾಗಿ ನಮ್ಮ ಮಹೇಶ್ ಸಹ ಸಿಬ್ಬಂದಿಯವರ ಉತ್ಸುಕತೆಯಿಂದ ಮತ್ತು ಅವರ ನಾಯಕತ್ವದಲ್ಲಿ ಈ ಒಂದು ಆಹಾರ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ತಾಂತ್ರಿಕ ಜ್ಞಾನದ ಜೊತೆಗೆ ಪರಿಸರದ ಜ್ಞಾನ, ಆಹಾರದ ಜ್ಞಾನ, ಆರೋಗ್ಯದ ಜ್ಞಾನ, ಮತ್ತಿತರ ಮಾರುಕಟ್ಟೆಯ ಜ್ಞಾನವನ್ನು ಕೂಡ ಅಳವಡಿಸಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ತಾಂತ್ರಿಕ ವಿಭಾಗದ ವಿದ್ಯಾರ್ಥಿಗಳಿಗೆ, 4 ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಮನವರಿಕೆ ಮಾಡಿ ಈ ಒಂದು ಆಹಾರ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಭಾಳ ಉತ್ಸುಕತೆಯಿಂದ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ನಮ್ಮ ಭಾಗದ ತಿಂಡಿ ತಿನಿಸುಗಳಲ್ಲದೆ ಉತ್ತರ ಕರ್ನಾಟಕದ ಭಾಗದ ತಿಂಡಿ ತಿನಿಸುಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಮುಖ್ಯವಾಗಿ ನಾನು ಎಲ್ಲ ವಿಚಾರಗಳಲ್ಲಿ, ಎಲ್ಲ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ, ನೀವು ಏನೇ ಗುರಿಗಳನ್ನು ಇಟ್ಕೊಂಡು ಸಾಧಿಸಬೇಕಾದರೂ ಕೂಡ ನಿಮ್ಮ ಆರೋಗ್ಯ ಬಹಳ ಮುಖ್ಯ ಅಂತ. ಆರೋಗ್ಯಕ್ಕೆ ಪೂರಕವಾಗಿ ನಮ್ಮ ಆಹಾರ ಇರುತ್ತೆ. ಆಹಾರದಲ್ಲಿ 2 ವಿಧ, ರುಚಿ ಮತ್ತು ಶುಚಿತ್ವ ಕಾಪಾಡ್ಕೋಬೇಕು. ಮತ್ತು ಬಂದವರು ಕೂಡ ಹೇಳ್ತಾ ಇದ್ದೆ, ಒಂದು ಕಾಸ್ಟ್ ಮತ್ತು ಕ್ವಾಲಿಟಿ ಬ್ಯಾಲೆನ್ಸ್ ಮಾಡಬೇಕು ನೀವು ಅಂತ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಕಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾರೆ, ಕ್ವಾಲಿಟಿ ಬಗ್ಗೆ ಯೋಚನೆ ಮಾಡಲ್ಲ. ಕಾಸ್ಟ್ ಕೂಡ ಇರಬೇಕು, ಕ್ವಾಲಿಟಿ ಕೂಡ ಇರಬೇಕು. ಅದನ್ನೆಲ್ಲ ನೀವು ಗಮನದಲ್ಲಿಟ್ಕೋಬೇಕು ಅಂತ ಹೇಳಿದ್ದೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ತಾಂತ್ರಿಕ ಜ್ಞಾನ ಪಡೆದು, ಪದವಿ ಪಡೆದು ಹೊರಗಡೆ ಬಂದ ನಂತರ ಅವರಿಗೆ ಒಂದು ಉದ್ಯೋಗಾವಕಾಶ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದರಲ್ಲಿ ಉದ್ಯೋಗದ ವಿಚಾರಗಳು ಕೂಡ, ಲಾಭಾಂಶದ ವಿಚಾರಗಳು ಕೂಡ, ಮಾರುಕಟ್ಟೆ ವಿಚಾರಗಳು ಕೂಡ, ಅವರು ಇಲ್ಲಿ ತೊಡಗಿಸಿದಂಥ ಮೊತ್ತಕ್ಕೆ ಏನಾದರೂ ಒಂದು ಲಾಭಾಂಶ ಬರುತ್ತಾ ಗಮನದಲ್ಲಿ ಇಟ್ಕೊಡಿ. ಲಾಭ ಮಾಡಬೇಕು. ನಿಮ್ಮ ಅಕ್ಕಪಕ್ಕದಲ್ಲೇ
ನಿಮಗೆ ಪೈಪೋಟಿ ಇರ್ತಕ್ಕಂಥ ವಿಚಾರಗಳಿರುತ್ತೆ. ಪೈಪೋಟಿ ಇರ್ತಕ್ಕಂಥ ಜನಗಳು ಅದೇ ವಸ್ತುಗಳನ್ನ ಮಾರಾಟ ಮಾಡೋಕ್ಕೆ ಬಂದಿರ್ತಾರೆ. ಹಾಗಾಗಿ ನೀವು ಅತಿ ಹೆಚ್ಚು ಲಾಭ ಮಾಡಿದೆ ಕ್ವಾಲಿಟಿ ಕೊಟ್ಟು ಇದೆಲ್ಲ ಕೊಡಬೇಕು ಅಂತ ಹೇಳ್ತಾ ಇದ್ದೆ. ಕೊನೆಗೆ ಒಂದು ಮಾತು ಕೇಳಿದ್ದೆ ನಾನು, ಆಹಾರದ ವಿಚಾರವಾಗಿ, ಆರೋಗ್ಯದ ವಿಚಾರವಾಗಿ ಈ ದಿನ ಆಹಾರವನ್ನು ನಾವು ಔಷಧಿ ರೀತಿಯಲ್ಲಿ ಸೇವನೆ ಮಾಡಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಔಷಧಿಯನ್ನೇ ಆಹಾರವಾಗಿ ಸೇವನೆ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವು ಎಲ್ಲ ಥರ ಎಣ್ಣೆ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು ಮತ್ತು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಅಂತೆಲ್ಲ ಗಮನ ತರ್ತಾ ಇದೆ. ಆದರೂ ಕೂಡ ಈ ಒಂದು ಆಹಾರ ಮೇಳದಲ್ಲಿ ಸುಮಾರು ವಿಚಾರಗಳು, ಅಂಶಗಳು ಬರೀ ಆಹಾರಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ, ಶುಚಿತ್ವಕ್ಕೆ ಸಂಬಂಧಪಟ್ಟಿದ್ದು, ರುಚಿತ್ವಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಅವರು ಮುಂದೆ ಉದ್ಯೋಗ ಮಾಡಿ ಲಾಭ ಮಾಡುವಂಥ ಒಂದು ವಿಚಾರಗಳು ಕೂಡ ಅಡಗಿವೆ. ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಶೈಕ್ಷಣಿಕ ಚಟುವಟಿಕೆಗಳನ್ನ ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ. ನಾವು ನಮ್ಮ ಸಂಸ್ಥೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನ ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಾವು ಒತ್ತು ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ರಾಜ್ಯೋತ್ಸವ ಮಾಡಬೇಕು ಅಂತೆಲ್ಲ ಅಂದ್ಕೊಳ್ತಾ ಇದ್ದೀವಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಬರೀ ಪಾಠ ಪ್ರವಚನ ಅಲ್ಲದೆ ಪಠ್ಯೇತರ ಕ್ರಮಗಳಿಗೂ ನಾವು ಉತ್ತೇಜನ ನೀಡಬೇಕು ಎಂಬ ಒಂದು ವಿಚಾರದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತೇವೆ. ಧನ್ಯವಾದಗಳು. ಇತರ ಚಟುವಟಿಕೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತಕ್ಕಂಥದ್ದು ಒಂದು ಅಭಿಲಾಷೆ ನನ್ನಲ್ಲಿತ್ತು. ಅದರಲ್ಲೂ ಕೂಡ ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡ್ಕೊಳ್ಬೇಕು ಅಂತಕ್ಕಂತಹ ಉದ್ದೇಶ ನನ್ನದಾಗಿತ್ತು. ಹಾಗಾಗಿ ನಾನು ಪ್ರಾಂಶುಪಾಲರ ಸಲಹೆಯನ್ನು ಕೇಳಿದೆ. ಸರ್, ನಮ್ಮ ಕಾಲೇಜಿನಲ್ಲಿ ಒಂದು ಆಹಾರ ಮೇಳ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಸಾಹಿತ್ಯ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಳ್ಳಬೇಕು. ಹಾಗಾಗಿ ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ನಮಗೆ ಪ್ರಾಂಶುಪಾಲರು ಸಹಕಾರ ನೀಡಿದರು ಮತ್ತು 4 ವಿಭಾಗದ ಮುಖ್ಯಸ್ಥರು ಸಹಕರಿಸಿದರು. ಹಾಗಾಗಿ ನಾನೇ ಸ್ವತಃ ಇದನ್ನು ಜವಾಬ್ದಾರಿ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ವಿದ್ಯಾರ್ಥಿಗಳಿಗೆ ಒಂದು ವ್ಯಾವಹಾರಿಕ ಜ್ಞಾನ ವಿದ್ಯಾರ್ಥಿಗಳಲ್ಲಿ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡೆ. ನಾನು ಮುಂದೆ ನನ್ನಲ್ಲಿದೆ, ಅದರಲ್ಲೂ ಸೈನ್ಸ್ ವಿದ್ಯಾರ್ಥಿಗಳಿಗೆ, ವಿಜ್ಞಾನ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ರಂಗ ಕುಣಿತ ಅಂತಕ್ಕಂತಹ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರಲ್ಲಿ ಭಾರತೀಯ ಸಂಪ್ರದಾಯವನ್ನು ಉಳಿಸ್ತಕ್ಕಂತಹ ಒಂದು ಜವಾಬ್ದಾರಿಯನ್ನು ನಾವು ಹೊತ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ. ಹಾಗಾಗಿ ಒಂದು ಪೌರಾಣಿಕ ನಾಟಕವನ್ನು ಕಲಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳಲ್ಲಿ ರಂಗ ಕುಣಿತವನ್ನು ಕಲಿಸ್ತಕ್ಕಂಥದ್ದು, ಕ್ರೀಡೆಗೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಇವತ್ತು ನಾವು ನೋಡ್ತಾ ಇದ್ದೇವೆ, ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಕ್ಕಂಥವರು ಪ್ರಪಂಚದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅದು ನನ್ನ ವೈಯಕ್ತಿಕವಾದಂತಹ ಒಂದು ಆಸೆ. ಹಾಗಾಗಿ ಮಕ್ಕಳಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ರೆ ಅವರು ಕೂಡ ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತಕ್ಕಂತಹ ಒಂದು ಆಸೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಮುಂದೆ ಒಂದು ರಂಗಕುಣಿತವನ್ನು ಕಲಿಸ್ಬೇಕು ಅಂತಕ್ಕಂಥದ್ದು ನನ್ನಲ್ಲಿ ಇದೆ. ಅದು ಕೂಡ ಪ್ರಾಂಶುಪಾಲರ ಸಲಹೆಯನ್ನು ಪಡೆದು ಮುಂದೆ ಅದೊಂದು ಕಾರ್ಯಕ್ರಮವನ್ನು ಮಾಡ್ತೇನೆ. ಮತ್ತೊಂದು ಪೌರಾಣಿಕ ನಾಟಕವನ್ನು, ಅದರಲ್ಲೂ ನಮ್ಮ ಇಂಜಿನಿಯರಿಂಗ್ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳು ಪೌರಾಣಿಕ ನಾಟಕವನ್ನು ಕಲಿಬೇಕು ಅಂತಕ್ಕಂಥದ್ದು ನನ್ನಲ್ಲಿದೆ. ಒಟ್ಟಾರೆ ಉದ್ದೇಶ ಏನಪ್ಪ ಅಂತಂದರೆ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಉಳಿಬೇಕು ಅಂತಕ್ಕಂತಹ ಒಂದು ಆಶೆಯನ್ನು ಇಟ್ಕೊಂಡು ಇಂತಹ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪ್ರಾಂಶುಪಾಲರು ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲ ವಿಭಾಗದ ಮುಖ್ಯಸ್ಥರು ಸಹಕಾರ ಕೊಡ್ತಾ ಇದ್ದಾರೆ. ಮುಂದೆ ಆ ಕಾರ್ಯಕ್ರಮಗಳನ್ನು ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾನು ಯಶಸ್ವಿಯಾಗಿ ನಿರ್ವಹಿಸ್ತೇನೆ ಅಂತ ನಿಮ್ಮಲ್ಲಿ ತಿಳಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆ.ಆರ್. ಪೇಟೆ. ಮರಾಠಿ ಮಣ್ಣಿನಲ್ಲಿ ತುಳುನಾಡ ಮಣ್ಣಿನ ಕಂಪು. ಪುಣೆಯಲ್ಲಿ ರಜತ ಮಹೋತ್ಸವ ಸಂಭ್ರಮದಲ್ಲಿ ತುಳುನಾಡ ಜಾತ್ರೆ. ಮಹಾರಾಷ್ಟ್ರದ ಪುಣ್ಯಭೂಮಿ, ಸಾಂಸ್ಕೃತಿಕ ನಗರಿ, ಪುಣೆಯ ಹೆಮ್ಮೆಯ ಸಂಸ್ಥೆ ತುಳುಕೂಟ ಪುಣೆ ರಜತ ಮಹೋತ್ಸವದ ಸಂಭ್ರಮ ಬೆಳಗ್ಗೆ 9 ರಿಂದ ಸಾಯಂಕಾಲ 9ರವರೆಗೆ ಬಂಟರ ಭವನದ ಲತಾ ಸುಧೀರ್ ಶೆಟ್ಟಿ ಆಡಿಟೋರಿಯಂನ ನಾಡೋಜ ಡಾಕ್ಟರ್ ಶ್ರೀ ಶಂಕರ್ ವೇದಿಕೆಯಲ್ಲಿ ತುಳುನಾಡ ಜಾತ್ರೆ ವೈಭವದ ಮೆರವಣಿಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನ ಪುಣೆಯಲ್ಲಿ ಪ್ರಥಮ ಬಾರಿಗೆ ತುಳುನಾಡ ಜಾತ್ರೆಯಾಗಿ ಸಮಸ್ತ ತುಳು ಕನ್ನಡ ಬಾಂಧವರಿಂದ ಆಚರಿಸಲ್ಪಟ್ಟಿತು. ಇದೇ ಸಂದರ್ಭದಲ್ಲಿ ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಪುಣೆಯಲ್ಲಿ ಹಾಗೂ ಹೊರ ರಾಜ್ಯ ದೇಶಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದಂತಹ 25 ತುಳುನಾಡಿನ ಸಾಧಕರಿಗೆ ಗೌರವ ಪ್ರಶಸ್ತಿಗಳನ್ನು ಪ್ರದಾನಿಸಿ ಗೌರವಿಸಲಾಯಿತು. ಡಾಕ್ಟರ್ ಪ್ರಕಾಶ್ ಶೆಟ್ಟಿ ತುಳುನಾಡ ಪ್ರಾಚ್ಯ ಮತ್ತು ಗ್ರಾಮೀಣ ವಸ್ತು ಸಂಗ್ರಹಾಲಯ ಉದ್ಘಾಟನೆಗೊಂಡು ಇಲ್ಲಿ ಹುಟ್ಟಿ ಬೆಳೆದ ತುಳುವರಿಗೆ ತುಳುನಾಡ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳು, ಪುರಾತನ ತುಳುನಾಡಿನ ಉಪಯೋಗಿಸುತ್ತಿದ್ದ ಪ್ರಾಚ್ಯ ವಸ್ತುಗಳ ಪ್ರದರ್ಶನ, ಸ್ತಬ್ಧ ಚಿತ್ರಗಳ ಪ್ರದರ್ಶನ, ಅದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಮಾಡಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಳ್ಳಿ, ಕುಶಾಲನಗರ. ಕೊಡಗು ಜಿಲ್ಲೆ ನಾಪೋಕ್ಲು ಸಮೀಪದ ಜಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಅರೆಭಾಷೆ ಗಡಿನಾಡ ಉತ್ಸವದ ಅಂಗವಾಗಿ ಕ್ರೀಡಾಕೂಟ ಆಯೋಜಿಸಲಾಗಿತ್ತು.
ಮಕ್ಕಳಿಗೆ ಅರೆಭಾಷೆಯನ್ನ ಕಲಿಸಿ ಅರಭಾಷೆಯನ್ನು ಕಲಿಸಿದರೆ ಅಭಿವೃದ್ಧಿ ಸಾಧ್ಯ. ಈ ರೀತಿಯ ಕಾರ್ಯಕ್ರಮಗಳನ್ನು ಇನ್ನಷ್ಟು ಆಯೋಜಿಸಿ ಅರೆಭಾಷೆ ಸಂಸ್ಕೃತಿಯನ್ನ ಪಸರಿಸುವ ಕೆಲಸ ಮಾಡಬೇಕೆಂದು ನೌಕಾದಳದ ನಿವೃತ್ತ ಸೇನಾನಿ ಪುದಿಯ ಮನೆ ಕೃಷ್ಣ ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಚಯಂಡಾಣೆ ನರಿಯಂದಡ ಅಯ್ಯಪ್ಪ ಯುವಕ ಸಂಘದ ಸಹಯೋಗದಲ್ಲಿ ಚಯಂಡಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಅರೆಭಾಷೆ ಗಡಿನಾಡ ಉತ್ಸವದ ಕ್ರೀಡಾಕೂಟ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಚಯಂಡಾಣೆ ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪೆಮ್ಮಂಡ ಕೌಶಿಕ್ ಆವಿರಮ್ಮ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಇದು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಕಾರ್ಯಕ್ರಮ. ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮ ನಡೆದಿದೆ. ನಮ್ಮ ಮಕ್ಕಳಿಗೆ ಮಾತೃಭಾಷೆ, ಸಂಸ್ಕೃತಿ, ಸಂಪ್ರದಾಯಗಳನ್ನು ಕಲಿಸುವುದನ್ನು ಹಿರಿಯರು ಮರೆಯಬಾರದು. ನಿವೃತ್ತ ಶಿಕ್ಷಕಿ ಮೈಂಡ್ರ ರೇಖಾ ಉಲ್ಲಾಸ್ ಮಾತನಾಡಿ, ಆಟದಲ್ಲಿ ಸಕಾರಾತ್ಮಕ ಭಾವನೆ ಇರಬೇಕು. ಕ್ರೀಡೆಗೆ ಸಂಬಂಧಿಸಿದಂತೆ ಸೋಲನ್ನ ಯಶಸ್ಸಿನ ಮೆಟ್ಟಿಲೆಂದು ಪರಿಗಣಿಸಬೇಕು, ಸೋಲನ್ನ ಯಶಸ್ಸಿನ ಮೆಟ್ಟಿಲೆಂದು ಪರಿಭಾವಿಸಬೇಕು ಎಂದರು. ಗಡಿನಾಡ ಉತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಮ್ಯಾರಥಾನ್ ಓಟಕ್ಕೆ ಪ್ರಮುಖರ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಬಳಿಕ ಕಡಂಗ ಗಣಪತಿ ದೇವಸ್ಥಾನದ ಎದುರು ನಿವೃತ್ತ ಸೇನಾನಿ ಉದಯ ಮನೆ ಕೃಷ್ಣ ಗಾಳಿಯಲ್ಲಿ ಗುಂಡು ಹಾರಿಸಿ ಸದಾನಂದ ಮಾವಾಜಿ ಹಸಿರು ನಿಶಾನೆ ತರುವ ಮೂಲಕ ಚಾಲನೆ ನೀಡಿದರು. ಪುರುಷರು ಮತ್ತು ಮಹಿಳೆಯರು ಅಧಿಕ ಸಂಖ್ಯೆಯಲ್ಲಿ ಓಟದಲ್ಲಿ ಭಾಗವಹಿಸಿದ್ದರು. ಚಯಂಡಾಣೆ ಸರ್ಕಾರಿ ಪ್ರಾಥಮಿಕ ಶಾಲಾ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಾಜಿ ದೀಪ ಬೆಳಗಿಸಿದರು. ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಯುವಕ ಸಂಘದ ಅಧ್ಯಕ್ಷರಾದ ಹರಿಪ್ರಸಾದ್ ಬೆಳ್ಳಿಯಂಡ್ರ, ಉತ್ಸವದ ಸಂಚಾಲಕರಾದ ವಿನೋದ್ ಮೂಡಗದ್ದೆ, ಚಂದ್ರಾವತಿ ಬಡಡ್ಕ, ಅಕಾಡೆಮಿ ಸದಸ್ಯರಾದ ಪಿಎಸ್ ಕಾರ್ಯಪ್ಪ, ಲತಾ ಪ್ರಸಾದ್ ಕುರ್ಲಾಜೆ, ಅಯ್ಯಪ್ಪ ಯುವಕ ಮಂಡಲದ ಸದಸ್ಯರು ಹಾಗೂ ಮತ್ತಿತರರು. ಬರೀ ಕೆಲವು ಜನ ಅಂತ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಇಲ್ಲಿ ಹಾಕಿ, ನನ್ನ ಮಗ ಇಂಗ್ಲೀಷ್ ಮಾತಾಡಿದೆ, ಲಾಯ್ಕ್ ಔಟ್, ಅವ್ನು ಭಾರಿ ಉತ್ಸಾಹ ಹಂಗೆ ಹೇಳುವೆ. ಆದರೆ ಅವನಿಗೆ ಅರೆ ಭಾಷೆ ಕಲಿಸಿ ಅವ ಅರೆ ಭಾಷೆಯಲ್ಲಿ ಎಲ್ಲರೊಟ್ಟಿಗೆ ಮಾತಾಡ್ಕನ ಖುಷಿ ಪಡುವಂಥ ಸಂಗತಿ ಹಾಕು. ಹಾಗಾಗಿ ಎಲ್ಲರೂ ತಮ್ಮ ಮಕ್ಕಳಿಗೆ ಸ್ಟಾರ್ಟಿಂಗಿಂದಲೇ ಅವಕ್ಕೆ ಇದು ಅರೆ ಭಾಷೆ ಕಲಿಸಿದರೆ ಅವು ಮುಂದಕ್ಕೆ ಲಾಯ್ಕಲ್ಲಿ ಅಭಿವೃದ್ಧಿಯಾದ. ಮತ್ತು ಈ ಥರದ ಕಾರ್ಯಕ್ರಮ ಇನ್ನೂ ಕೂಡ ಹಮ್ಮಿಕೊಳ್ಳಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿದೆ. ಮತ್ತು ಇದು ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಂತಹ ನರಿಯಂದಡ ಅಯ್ಯಪ್ಪ ಸಂಘದ ಸದಸ್ಯರು ಅಧ್ಯಕ್ಷರು ಹಾಗೂ ಎಲ್ಲ ಫಿನಿಶ್ ದ ಗೇಮ್ ಅಂತ ಅಂದ್ರೆ ಆಟನ ನಾವು ಆಟ ಆಡುವೆ, ಆ ಆಟವನ್ನ ಕೊನೆಯ ತನಕನೂ ಗೆಲುವಿಗಾಗಿ ಕೊನೆಗೊಳಿಸಬೇಕು. ನಾನು ಅರ್ಧದಲ್ಲಿ ಒಳ್ಳೆ ನಾನು ಸೋತು ಹೋನೆ ಅಂತ ಹೇಳಿ ಆ ಒಂದು ನಕಾರಾತ್ಮಕ ಭಾವನೆಯಿಂದ ನಾವು ಹೊರಬರಕೂತ. ಅದರಿಂದ ಫಿನಿಶ್ ದ ಗೇಮ್, ಫೈಟ್ ದ ಎಂಡ್, ಕೊನೆ ತನಕ ಹೋರಾಡಕೂತ. ಯಾವುದೇ ಇರಲಿ ನನ್ನ ಉಸಿರು ಇರುವ ತನಕ, ಅದು ಸೇನಾನಿಗಳಿಗೆ ಗೊತ್ತು ಹೇಗೆ ಅಂತ. ನಾವೆಲ್ಲರೂ ಅದೇ ಒಂದು ಭಾವನೆಯಲ್ಲಿ ಬೆಳೆಯೋ ಜೀವನವನ್ನು ನಡೆಸ್ತಾ ಇರುವಂಥವು. ಆ ಕೊನೆಯ ತನಕ ಹೋರಾಡೋಕು, ನಾನು ಇನ್ನೇನು ಇದಿಲ್ಲೇ ನನ್ನ ಉಸಿರಿರುವ ತನಕ ಹೋರಾಡೋಕು ಅಂತ ಹೇಳಿದು ಒಂದು ನಿಟ್ಟು. ಹೀಗೆ ನಾವು ಕ್ರೀಡೆಗೆ ಸಂಬಂಧಪಟ್ಟಂಗೆ ನಮ್ಗೆ ಈಗ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡವೆ. ಆ ಹಮ್ಮಿಕೊಂಡ್ಕಾಕನ ತೀರ್ಪುಗಾರರಿಂದ ಆಗಿರೋದು ಅಥವಾ ತೀರ್ಪಿನಲ್ಲಿ ನಾವು ನಮ್ಮದೇ ಆದ ತೀರ್ಪುಗಳನ್ನ ಕೊಟ್ಟವೆ. ಆ ತೀರ್ಪು ವ್ಯತ್ಯಾಸ ಅದು, ಅದಕ್ಕೆ ನಾವು ಮನಸೋಲಿಕ್ಕಾಗತ್ತೆ. ನಾನು ಸೋಲಲ್ಲ, ಇನ್ನೊಂದ್ಸರಿ ಗೆಲ್ಲಕ್ಕೂ ಹೇಳುವಂತಹ ಛಲದ ಕಡೆಗೆ ಸಾಗಿದೆ. ಅದರಿಂದ ಸೋಲನ್ನ ನಮ್ಮ ಸೋಪಾನಗಳ ಮೆಟ್ಟಿಲು ಅಂತ ಹೇಳಿ ನಾನು ಭಾವಿಸಿನೆ. ಆದ್ರಿಂದ ಯಾರು ಕೂಡ ಈ ಕ್ರೀಡೆಗಳಲ್ಲಿ ಭಾಗವಹಿಸಿದ್ರೆ, ಆ ಕ್ರೀಡೆಯಲ್ಲಿ ಸೋಲನ್ನ ಕಂಡ್ರೆ ಅದನ್ನ ಸವಾಲಾಗಿ ಸ್ವೀಕರಿಸಿ ಆ ಗೆಲುವನ್ನ ಮೆಟ್ಟಿಲಿಗೆ ಏರಕ್ಕೂ ಆ ಸಾಧನೆಯಲ್ಲಿ ತೊಡಗಿಕೊಳ್ಳೋಕು ಅಂತ ಹೇಳನೆ. ಹಾಗೆಯೇ ನಾನು ಅರೆ ಭಾಷೆ ಮಾತನಾಡ್ತಾ ನಂಗಿಲ್ಲಿ ಕೊಡವ ಭಾಷೆ ಫ್ಲೂಯೆನ್ಸಿ ಇದ್ಲೆ. ಆಗ ನನಗೆ ನನ್ನ ಜೊತೆ ಎಲ್ಲೋ ಸುಮಾರು ಜನ ಅರೆ ಭಾಷೆ ಮಾತನಾಡುವೆ. ಎಷ್ಟು ಖುಷಿ ಅದೇ. ಅಂದ್ರೆ ಅವರ ಉದ್ದೇಶ ಏನು? ಅವರ ಭಾಷೆಯ ಬೆಳೆಸೋದ್ರ ಜೊತೆಗೆ ಇನ್ನೊಂದು ಭಾಷೆಯನ್ನ ಪೋಷಣೆ ಮಾಡ್ತಾವಳು ಅಂತ ಹೇಳ್ದನ್ನ ನಾವು ಅರ್ಥ ಮಾಡ್ಕೊಳಕು. ಇದು ಮುಖ್ಯವಾಗಿ ಕಂಡದೆ. ಇಲ್ಲಿ ನಾವು ಸಂಘಟಿತರ ಇನ್ನೊಬ್ಬರನ್ನ ಮೆಟ್ಟಿ ನಾನು ಮೇಲೆ ಏರೋದಲ್ಲ, ನಾವು ಇನ್ನೊಬ್ಬರನ್ನ ಬೆಳೆಸ್ಕೊಂಡು ನಾವು ಮೇಲೆ ಏರೋದನ್ನ ಕಲಿಯೋಕು. ಇದೇ ಈ ಸಂಸ್ಕೃತಿ, ಸಾಹಿತ್ಯ, ಕಲೆ ಇದರ ಒಂದು ಉದ್ದೇಶ ಆಗಿದ್ದಾರೆ. ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಪ್ರತಿಭೆಯನ್ನು ಮಕ್ಕಳಲ್ಲಿ ತೋರಬೇಕು ಅಂತ ಹೇಳ್ಕೊಂಡು ಈ ಉತ್ಸವವನ್ನು ಎಲ್ಲರೂ ಮಾಡ್ಕೊಂಡಿದ್ದೀರಿ. ಅದಕ್ಕೆ ನಾನು ತಲೆಬಾಗ್ತೀನಿ. ಇಂದಿನ ಈ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವಂತಹ ಸದಾನಂದ ಮಾವಾಜಿಯವರಿಗೂ ಕೂಡ ನಮ್ಮ ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಮಾಡಿರುವುದಕ್ಕೆ ನಾವು ನರೇಂದಡ ಪಂಚಾಯಿತಿಯ ಪರವಾಗಿ ನಾನು ತುಂಬುರುಗದ ಸ್ವಾಗತವನ್ನು ಬಯಸ್ತೇನೆ. ನಾನು ಹೇಳಲಿಕ್ಕೆ ಇಷ್ಟಪಡೋದಿಷ್ಟೇ, ಇಂದಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳನ್ನು ಅಲ್ಲಿ ಇಲ್ಲಿ ಬಿಟ್ಕೊಂಡು ಶಾಲೆ ವಿದ್ಯಾಭ್ಯಾಸಕ್ಕಾಗಿ ಹೊರಗಿನ ಪ್ರದೇಶಗಳಿಗೆ ಕಳಿಸ್ತಾ ಇದ್ದೀವಿ. ಎಲ್ಲ ಅಲ್ಲಿಯ ಸಂಸ್ಕೃತಿಗೆ ಮಕ್ಕಳು ಹೊಂದ್ಕೊಂಡು ಹೋಗ್ತಾರೆ. ನಮ್ಮ ಮಾತೃಭಾಷೆಯ ಸಂಸ್ಕೃತಿಯನ್ನು ಎಲ್ಲ ಮರೆತು ಹೋಗುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಅದು ಯಾವುದೂ ನಡೆಯದೆ ನಮ್ಮ ಸಂಸ್ಕೃತಿ, ನಮ್ಮ ಮಾತೃಭಾಷೆ, ನಾವು ಹುಟ್ಟಿ ಬೆಳೆದು
ನಮ್ಮ ಜೀವನ ಇರುವ ಕೊನೆ ಹಂತದವರೆಗೆ ಯಾವುದ್ಯಾವುದು ಸಂಪ್ರದಾಯಗಳಿವೆ ಎಂಬುದನ್ನು ಎತ್ತಿ ಹಿಡಿಯುವಲು ಈ ಅರೆಭಾಷೆ ಸಂಸ್ಕೃತಿಯವರು ನಡೆಸುತ್ತಿರುವಂತಹ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ. ಇನ್ನು ಮುಂದಕ್ಕೂ ಇದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ. ಈಗಾಗಲೇ 10 ವರ್ಷಗಳು 2 ವರ್ಷಗಳು ತುಂಬಿರುವಂತಹ ಈ ಸಂದರ್ಭದಲ್ಲಿ ಇನ್ನು ಮುಂದಕ್ಕೂ ಅವರು ಒಳ್ಳೆಯ ರೀತಿಯ ಚಿಕ್ಕ ಮಕ್ಕಳಿಗೆ ಇದು ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ಕೊಡ್ತೇನೆ. ಎಲ್ಲರೂ ಕೂಡ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಇಲ್ಲಿ ದೊಡ್ಡವರಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಇನ್ನು ಮುಂದಿನ ಮಕ್ಕಳ ಪೀಳಿಗೆಗೆ ನಾವು ತಿಳಿಸ್ಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ತಿಳಿಸ್ಬೇಕಾಗುತ್ತೆ. ಒಂದು ಕೀರ್ತಿ ಪತ್ರಕ್ಕೆ ನಮ್ಮ ಭಾರತ ದೇಶದಲ್ಲೇ ಮುಂದಕ್ಕೆ ಬರಲಿ ಅಂತೇಳಿ ಆಶಿಸ್ತಾ ನಾನೊಂದೆರಡು ಮಾತು ತಿಳಿಸಿದರು. ಬಳಿಕ ವಿವಿಧ ಕ್ರೀಡಾಕೂಟಗಳು ಮತ್ತು ಸ್ಪರ್ಧೆಗಳು ನಡೆದವು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಸ್ನೇಹ ಪ್ರೀತಿ ಎಂದು ನಂಬಿ ಮೋಸ ಹೋದ ಮಂಗಳೂರಿನ ಯುವತಿಗೆ ಕಾನೂನಾತ್ಮಕವಾಗಿ ನ್ಯಾಯ ಕೊಡಿಸುವಲ್ಲಿ ಮಹಿಳಾ ಮತ್ತು ಮಕ್ಕಳ ಅಧ್ಯಕ್ಷರಾದ ರಜನಿರಾಜ್ ರವರು ಯಶಸ್ವಿಯಾಗಿದ್ದಾರೆ. ಮಂಗಳೂರಿನ ಒಬ್ಬ ಹೆಣ್ಣು ಮಗಳಿಗೆ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ ಒಬ್ಬ ಯುವಕ ಮದುವೆಯಾಗುವುದಾಗಿ ನಂಬಿಸಿ 2 ವರ್ಷದಿಂದ ಸ್ನೇಹ ಪ್ರೀತಿ ಎಂದು ಆಸೆ ತೋರಿಸಿ ಕೈಕೊಟ್ಟು ಹೋಗಿರುತ್ತಾನೆ. ಇದೇ 4 ತಿಂಗಳ ಹಿಂದೆ ಮಹಿಳಾ ಮಕ್ಕಳ ಅಧ್ಯಕ್ಷರಾದ ರಜನಿರಾಜ್ ರವರಿಗೆ ಅರ್ಜಿ ಬಂದ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟು ಮೋಸ ಹೋಗಿರುವ ಹೆಣ್ಣು ಮಗಳಿಗೆ ನ್ಯಾಯ ಕೊಟ್ಟಿದ್ದಾರೆ. ಮೋಸ ಮಾಡಿದ ಯುವಕನನ್ನ ಮದುವೆಯಾಗಿ ಆ ಹುಡುಗಿಯ ಜೊತೆ ಜೀವನ ಮಾಡುತ್ತೀಯ ಎಂದು ಕೇಳಿದಾಗ ಆತ ಮದುವೆಗೆ ಒಪ್ಪುವುದಿಲ್ಲ. ಕಡೆಗೆ ಮಂಗಳೂರಿನ ಕಮಿಷನರ್ ಅನೂಪ್ ಅಗರ್ವಾಲ್ ಅವರಿಗೆ ಭೇಟಿ ಮಾಡಿ ಹುಡುಗಿಗೆ ಆಗಿರುವ ಅನ್ಯಾಯವನ್ನು ತಿಳಿಸಿದಾಗ ಕಾನೂನಾತ್ಮಕವಾಗಿ ಆ ಹುಡುಗಿಗೆ ಸಪೋರ್ಟ್ ಆಗಿ ನಿಂತರು. ಸಂಬಂಧಪಟ್ಟ ಠಾಣೆಗೆ ಕರೆ ಮಾಡಿ ಕಾನೂನಾತ್ಮಕ ಶಿಕ್ಷೆಗೆ ಗುರಿಪಡಿಸಿ ಎಂದರು. ಆ ಹುಡುಗನಿಗೆ 41 ದಿವಸ ಕಾರಾಗೃಹ ಬಂಧಿತನಾದನು. ಮಂಗಳೂರು ಕೋರ್ಟಿನಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು. ಈಗ ಹುಡುಗ ಹೈಕೋರ್ಟ್ಗೆ ಸಹ ಹೋಗುತ್ತಾನೆ. ಅಲ್ಲೂ ಸಹ ಬೇಲ್ ಕ್ಯಾನ್ಸಲ್ ಆಗಿದೆ. ಈಗ ಆತ ಮದುವೆಯಾಗಬೇಕು ಅಥವಾ ಇವರ ಕಾರ್ಯವನ್ನ ಮೆಚ್ಚಿ ಮಂಡ್ಯ ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ನ್ಯಾಯವನ್ನ ದೊರಕಿಸಿಕೊಟ್ಟಿರುವುದಕ್ಕೆ ಹಲವಾರು ಸಂಘಟನೆಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ನೊಂದ ಮಂಗಳೂರಿನ ಯುವತಿ ಕಾನೂನಾತ್ಮಕವಾಗಿ ನನಗೆ ನ್ಯಾಯವನ್ನ ಕೊಡಿಸಿದ್ದಕ್ಕೆ ಮಹಿಳಾ ಅಧ್ಯಕ್ಷರಾದ ರಜನಿರಾಜ್ ಅವರಿಗೆ 10,000 ಬೆಲೆ ಬಾಳುವ ರೇಷ್ಮೆ ಸೀರೆಯನ್ನ ಉಡುಗೊರೆಯಾಗಿ ಕೊಟ್ಟು ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನಲ್ಲಿ ಯಾವುದೇ ತರವಾದ ಶುಲ್ಕವನ್ನ ತೆಗೆದುಕೊಳ್ಳದೆ ಮಂಡ್ಯ ಜಿಲ್ಲೆಯಿಂದ ಮಂಗಳೂರಿಗೆ ಬಂದು ನ್ಯಾಯವನ್ನ ಕೊಡಿಸಿದ್ದಕ್ಕಾಗಿ ನನ್ನ ಮನಸ್ಸು ಇಚ್ಛೆ ಈ ಕಾಣಿಕೆಯನ್ನ ನಿಮಗೆ ನೀಡುತ್ತಿದ್ದೇನೆ. ನೀವು ಯಾವುದೇ ಅಂಶಕ್ಕೆ ಹಣಕ್ಕೆ ಒಳಗಾಗದೆ ನನಗೆ ನ್ಯಾಯವನ್ನ ಕೊಡಿಸುವುದಕ್ಕೆ ಮುಂದಾಗಿರುವುದಕ್ಕೆ ನಾನು ನನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮಹಿಳೆಯರ ಪರವಾಗಿ ನಿಮಗೆ ಅಭಿನಂದಿಸುತ್ತೇನೆಂದು ತಿಳಿಸಿದರು. ದಿನ ಮಂಗಳೂರಲ್ಲಿದ್ದೀನಿ. ಒಂದು ಮಹಿಳಾ ದೌರ್ಜನ್ಯ ಕೇಸಿನ ಹಿನ್ನೆಲೆಯಲ್ಲಿ ನಾನು ಈ ಸಂಜೆ 4 ಗಂಟೆಗೆ ಬಂದದ್ದು. ಕದ್ರಿ ಸರ್ಕ್ಯೂಟ್ ಹೌಸಲ್ಲಿದ್ದೀನಿ. ಇವತ್ತು ಖುಷಿಯ ದಿನ. ಯಾಕೆ ಅಂದರೆ ಒಂದು ಹೆಣ್ಮಗಳು 5 ತಿಂಗಳಿಂದ ನನಗೆ ಒಂದು ಕರೆ ಮಾಡ್ತಾನೆ. ಪವಿತ್ರನ ಈ ಹೆಣ್ಮಗಳು, ಮೇಡಮ್ ನನಗೆ ನಾನು ಲವ್ ಮಾಡ್ತೀನಿ ಅಂತೇಳಿ ನನಗೆ ಮೋಸ ಮಾಡಿದ್ದಾನೆ. 2 ವರ್ಷದ ತನಕ ನನ್ನ ಜೊತೆ ಓಡಾಡ್ಕೊಂಡಿದ್ದು ಕಡೆಗೆ ಮದುವೆ ಆಗ್ತೀನಿ ಅಂತೇಳಿ ನಂಬಿಸಿ ನನಗೆ ಮೋಸ ಮಾಡಿಬಿಟ್ಟಿದ್ದಾನೆ ಮೇಡಮ್, ನನಗೆ ನ್ಯಾಯ ಕೊಡಿ ಅಂತ ಕೇಳ್ತಾಳೆ. ಕಡೆಗೆ ಅವಳಿಗೆ ಸಂಪರ್ಕಕ್ಕೆ ತಗೊಳ್ತೀನಿ. ನೋಡಪ್ಪ, ಹುಡುಗಿಗೆ ನೀನು ಮಾಡೋದು ತಪ್ಪು, ಮದುವೆ ಆಗು, ಅವಳನ್ನು ಯೂಸ್ ಮಾಡಿಕೊಂಡು ನೀನು ಬಿಸಾಡೋದಕ್ಕೆ ಅವಳನ್ನು ಟಿಶ್ಯೂ ಪೇಪರ, ಮೊದಲು ಆಕೆನ ಮದುವೆ ಆಗಬೇಕು, ಇಲ್ಲಾಂದರೆ ನಿನಗೆ ಪನಿಷ್ಮೆಂಟ್ ಕಾನೂನಾತ್ಮಕ ಆಗೋದಕ್ಕೆ ಸಿದ್ಧತೆ ಆಗು ನೀನು ಅಂತ ಹೇಳ್ತೀನಿ. ಅದಕ್ಕೆ ಅವನು ಅದು ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ನನಗೆ ಕೂಡ ಜೋರು ಮಾಡ್ತಾನೆ. ಕಡೆಗೆ ನನ್ನ ಸಂಪರ್ಕನ ಅವನು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿ ಬಿಸಾಡ್ತಾನೆ. ಕಡೆಗೆ ಈ ಹೆಣ್ಮಗಳು ಅವನ ಫ್ರೆಂಡ್ಗೆ ಇನ್ನೊಂದ್ಸರಿ ಕೇಳಿ ನೋಡಿ ಮೇಡಮ್ ಅಂತ ಹೇಳ್ತಾಳೆ. ಅವನ ಫ್ರೆಂಡಿಗೆ ಸಂಪರ್ಕಕ್ಕೆ ತಗೊಳ್ತೀನಿ, ಅವನು ಸಹ ಸ್ಪಂದಿಸೋದಿಲ್ಲ. ಕಡೆಗೆ ಇದೇ ಪಾಂಡೇಶ್ವರ ಠಾಣೆಗೆ ಭೇಟಿ ಆಗ್ತೀನಿ. ಅಲ್ಲಿ ಇವಳು 1 ವರ್ಷದಿಂದ ಭೇಟಿಯಾಗಿ ತನ್ನ ನೋವನ್ನು ಹೇಳ್ಕೊಂಡಾಗ ಅಲ್ಲಿ ಲೀಗಲಾಗಿ ಮಾಡಿದ್ರು ಅಂತ ಏನು ಬೆಳವಣಿಗೆ ಸಿಗಲಿಲ್ಲ ಇವಳಿಗೆ, ಅಲ್ಲಮ್ಮ, ಅಂಥದ್ದೇನೋ ಅವಳಿಗೆ ಆಗಲಿಲ್ಲ ಅಲ್ಲಿ. ಕಡೆಗೆ ನಾನು ಇದು ಮಾಡಲೇಬೇಕು, ಕಾನೂನು ಹೋರಾಟಕ್ಕೆ ನಿಲ್ಲೇಬೇಕಂತೇಳಿ ಇವತ್ತು ಸಹ ಅನೂಪ್ ಅಗ್ರವಾಲ್ ಸರ್, ಕಮಿಷನರ್, ಮಂಗಳೂರು ಕಮಿಷನರ್ ಅನೂಪ್ ಸರ್ನ ನಾನು ಹೆಮ್ಮೆ ವಿಚಾರವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರುವಂತಹ ಇಲ್ಲಿ ಮಂಗಳೂರಲ್ಲಿ ಇದ್ದಾರಲ್ಲ ಅನೂಪ್ ಅಗ್ರವಾಲ್ ಕಮಿಷನರ್ನ ನಾನು ತುಂಬ ಸ್ಮರಿಸ್ತೀನಿ. ಆ ದಿನ ಈ ಹೆಣ್ಮಗಳನ್ನ ಕರ್ಕೊಂಡು ಅನೂಪ್ ಅಗ್ರವಾಲ್ ಸರ್ ಹತ್ರ ಹೋಗ್ತೀನಿ. ಹೋದಂಥ ಸಂದರ್ಭದಲ್ಲಿ ಅವರು ಲೀಗಲ್ ಆಗಿ ನನಗೆ ಸಪೋರ್ಟಿಗೆ ನಿಲ್ತಾರೆ. ಈ ಹುಡುಗಿಯ ಧ್ವನಿಯನ್ನು ಕೇಳಿ ಅವರು ಕೂಡ ಆಯಿತು, ಇದು ಲೀಗಲ್ ಆಗಿ ನಾವು ಹೋರಾಟಕ್ಕೆ ಮಾಡಿ ನ್ಯಾಯ ನಿಮಗೆ ಕೊಡ್ತೀನಮ್ಮ ಅಂತೇಳಿ ಇಮಿಡಿಯೇಟು ಪೊಲೀಸ್ಗೆ ಕರೆ ಮಾಡ್ತಾರೆ. ಇಮಿಡಿಯೇಟ್ ಅವನ ಆ್ಯಕ್ಷನ್ ತಗೊಂಡು ಅವನು ಎಲ್ಲಿದ್ದಾನೆ ಲೊಕೇಶನ್ ಹಾಕಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಈ ಹುಡುಗಿನ ಠಾಣೆಗೂ ಇನ್ನೊಂದ್ಸರಿ ಕಾನೂನು ರೀತಿ ಗುರಿಪಡಿಸಬಾರ್ದು ನೋಡುವ ಅಂತೇಳಿ ಠಾಣೆಯಲ್ಲೇ ಕೂರಿಸಿ ಇವರಿಬ್ಬರನ್ನ ಮತ್ತೆ ಆಪ್ತ ಸಮಾಲೋಚನೆ ಮಾಡಿ ಮತ್ತೆ ನೀನು ಮೋಸ ಮಾಡಬೇಡ ಅವನಿಗೆ. ಆ ದಿನ ಯಾವುದೇ ಹಣ ನಿಮಗೆ ನಾನು ಕೊಟ್ಟಿರಲಿಲ್ಲ. ಸೊ ನನ್ನೊಂದು ಖುಷಿಯಲ್ಲಿ, ಬೇರೆ ಯಾವುದಲ್ಲ, ನನಗೆ ಫೀಸ್ ಅಂತ ಏನು ಕೊಡ್ತಾ ಇಲ್ಲ, ನಂದು ಖುಷಿಯಲ್ಲಿ ಸ್ವ ಇಚ್ಛೆಯಲ್ಲಿ ನಾನು ನಿಮಗೆ ಸ್ಮಾಲ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಖಂಡಿತ ನೀನು ಖುಷಿಯಾಗಿ ಕೊಡುವಾಗ ನಾನು ಬೇಡ ಅನ್ನೋದಿಲ್ಲ. ಆಯ್ತಮ್ಮ, ಥ್ಯಾಂಕ್ ಯು ಸೊ ಮಚ್. ಆಯ್ತು, ಇನ್ನೂ ಬರ್ತಾ ಇದ್ದೀನಿ. ಖಂಡಿತ 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 ಬರ್ತೀನಮ್ಮ.
ನಾನೊಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದೆ, ಅಲ್ಲಿ ಇನ್ನೊಬ್ಬರ ಹುಡುಗ ಕೂಡ ವರ್ಕ್ ಮಾಡ್ತಿದ್ರು. ನಾವಿಬ್ಬರು ಪ್ರೀತಿಸ್ತಿದ್ವಿ. ಆಮೇಲೆ ನಮ್ಮ ಹತ್ರ ಸ್ನೇಹ ಆಯಿತು, ಎಲ್ಲನೂ ಆಯಿತು. ಮ್ಯಾರೇಜ್ ಆಗ್ತೇನೆ ಅಂತ ಹೇಳಿದರು, ಚೆನ್ನಾಗಿ ಯೂಸ್ ಕೂಡ ಮಾಡಿಕೊಂಡ್ರು. ಲಾಸ್ಟಿಗೆ ಡಸ್ಟ್ಬಿನ್ ಥರ ನನಗೆ ಮೋಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಬಿಸಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆ ಟೈಮಲ್ಲಿ ನಾನು ಎಲ್ಲ ಕಡೆ ತುಂಬ ಹೆಲ್ಪು, ಬೇರೆ ಬೇರೆಯವರ ಕಡೆಯಲ್ಲೆಲ್ಲ ಹೆಲ್ಪ್ಗೆ ತುಂಬ ನಾನು ರಿಕ್ವೆಸ್ಟ್ ಮಾಡಿದೆ. ನನಗೆ ಎಲ್ಲೂ ಯೂಸ್ ಆಗಿರಲಿಲ್ಲ. ಸ್ಟೇಷನ್ಗೂ ಹೋದೆ, ಅಲ್ಲೂ ಕೂಡ ನನಗೆ ಅಷ್ಟೇನು ಯೂಸ್ಫುಲ್ ಆಗಿರಲಿಲ್ಲ. ಲಾಯರ್ ಥ್ರೂ ಎಲ್ಲ ಹೋದೆ. ಲಾಸ್ಟಿಗೆ ನನಗೆ ಫೈನಲ್ ಆಗಿ ರಜನಿ ಮೇಡಮ್ ಅವ್ರದ್ದು ನಂಬರ್ ಕೊಟ್ಟರು. ನನಗೆ ಅವರು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿ ಅದರ ನೆಕ್ಸ್ಟ್ ಡೇನೇ ಮಂಗಳೂರಿಗೆ ಬಂದರು ನನ್ನದು ಪ್ರಾಬ್ಲಮ್ಗೆ ಸ್ಪಂದಿಸಲಿಕ್ಕೋಸ್ಕರ. ಬಂದು ನನಗೆ ಆವತ್ತಿನ ದಿನ ನನಗೆ ಅನಿಸಿರಲಿಲ್ಲ ನನಗೆ ನ್ಯಾಯ ಸಿಗುತ್ತೆ ಅಂತ. ಸ್ಟೇಷನಲ್ಲಿ ಕಂಪ್ಲೇಂಟ್ ಅದು ಇದು ತುಂಬ ಹೋರಾಡಿದ್ರು. ಆದರೆ ಆ ಟೈಮಲ್ಲಿ ನನಗೆ ಅದು ಯಾವುದೂ ಲೆಕ್ಕಕ್ಕೆ ಬಂದಿರಲಿಲ್ಲ. ಯಾಕಂದರೆ ಆ ಟೈಮಲ್ಲಿ ನನಗೇನು ರಿಸಲ್ಟ್ ಕಂಡಿರಲಿಲ್ಲ. ಅದಕ್ಕೋಸ್ಕರ ನಾನು ಸುಮ್ಮನೆ ಆಗಿದ್ದೆ, ತುಂಬ ಡಿಪ್ರೆಷನ್ ಕೂಡ ಹೋಗಿದ್ದೆ. ಆದರೆ ನಾನು ಒಂದು ಹೇಳೋದು, ಆ ಸ್ಟೇಜಲ್ಲಿರುವಾಗ ನಿಜವಾಗ್ಲೂ ಎಲ್ಲರೂ ಧೈರ್ಯ ಕಳ್ಕೊತಾರೆ. ನಾನು ಕೂಡ ಕಳ್ಕೊಂಡಿದ್ದೆ. ಆದರೆ ಆ ಟೈಮಲ್ಲಿ ನನಗೆ ಧೈರ್ಯ ಹೇಳಿದರು, ನನಗೆ ಅದನ್ನು ನಂಬಲಿಕ್ಕೆ ಆಗಿರಲಿಲ್ಲ. ಆದರೆ ಇವತ್ತಿನ ದಿನ ಅದರದ್ದು ರಿಸಲ್ಟ್ ಸಿಕ್ಕಿದ ಮೇಲೆ ನಾನು 100% ಆಗಿ ಅದನ್ನು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆಯ ಅಂಜಲ ವಿದ್ಯಾನಿಕೇತನ ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಆಯೋಜಿಸಲಾಗಿತ್ತು. ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಹಾರ ಮೇಳಕ್ಕೆ ಚಾಲನೆ ನೀಡಲಾಯಿತು. ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ತೊರೆನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ವಯೋನಿವೃತ್ತಿ ಪಡೆದ ಹಿನ್ನೆಲೆಯಲ್ಲಿ ಹೃದಯ ಸ್ವಷ್ಟಿ ಬೀಳ್ಕೊಡಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆರ್.